ಬೆಂಗಳೂರಲ್ಲಿ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಎಚ್ಚೆತ್ತುಕೊಂಡಿರುವಂತಹ ಬಿಬಿಎಂಪಿ ಇವತ್ತು ಸಭೆ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಸಹ ಬಿಬಿಎಂಪಿ ಆಯುಕ್ತರು ಮಾತನಾಡಿದ್ದಾರೆ. ಕೆಲವೊಂದಿಷ್ಟು ಅಂಶಗಳನ್ನ ಮುಂದಿಟ್ರು. ವಾಟರ್ ಟ್ಯಾಂಕರ್ ಮಾಫಿಯಾ ಒಪ್ಪಿಕೊಂಡಿದೆ ಬಿಬಿಎಂಪಿ. ಖಾಸಗಿ ವಾಟರ್ ಟ್ಯಾಂಕರ್ಗೆ ಕಡಿವಾಣ ಇಲ್ಲ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದ್ದ ವಾಟರ್ ಟ್ಯಾಂಕರ್ ಮಾಫಿಯಾ, ಆದರೆ ಅದಕ್ಕೆ ಕಡಿವಾಣ ಇಲ್ಲ ಅಂತ ಬಿಬಿಎಂಪಿ ಒಪ್ಪಿಕೊಂಡಿದೆ. ಖಾಸಗಿ ವಾಟರ್ ಟ್ಯಾಂಕರ್ ಇರುವ ಕಡೆಯಲ್ಲಿ ಉಚಿತವಾಗಿ ನಾವು ನೀರು ಕೊಡ್ತೀವಿ. ಜಲಮಂಡಳಿ ವತಿಯಿಂದ ಉಚಿತ ನೀರನ್ನ ಹಂಚಿಕೆ ಮಾಡಲಾಗುತ್ತೆ. ದರ ನಿಗದಿ ಬಗ್ಗೆ ಯೋಚನೆಯನ್ನ ಮಾಡ್ತೀವಿ ಅಂತ ಬಿಬಿಎಂಪಿ ಆಯುಕ್ತರು ಹೇಳಿದ್ರು. ಖಾಸಗಿ ಅವರು ವ್ಯಾಪಾರ ಮಾಡ್ತಾರೆ, ಮಾಡ್ಲಿ, ನಾವು ನಮ್ಮ ಕಡೆಯಿಂದ ನೀರನ್ನ ಪೂರೈಕೆ ಮಾಡ್ತೀವಿ. ಎಲ್ಲೆಲ್ಲಿ ಟ್ಯಾಂಕರ್ ಮಾಫಿಯಾ ಹೆಚ್ಚಿದೆ ಅಲ್ಲಿ ಉಚಿತವಾಗಿ ನೀರನ್ನ ನೀಡ್ತೀವಿ ಅಂತ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆದ್ರೆ ವಾಟರ್ ಟ್ಯಾಂಕರ್ ಮಾಫಿಯಾವನ್ನ ಒಪ್ಪಿಕೊಂಡಿದ್ದಾರೆ ಈ ಮೂಲಕ ಬಿಬಿಎಂಪಿ. ಖಾಸಗಿ ವಾಟರ್ ಟ್ಯಾಂಕರ್ಗೆ ಕಡಿವಾಣ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಪ್ರೈವೇಟ್ ಟ್ಯಾಂಕರ್ಸ್ ನೀವು ಯಾರೊಬ್ಬರದು ಆಸ್ತಿ ತಗೊಳ್ಳಕ್ ಹೋದ್ರೆ ಕಮಾಂಡಿಯರ್ ಅಂತ ವರ್ಡ್ ಇದೆ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ. ಜಿಲ್ಲಾಧಿಕಾರಿಗೆ ಹೇಳಿಬಿಟ್ಟು ಅದು ಮಾಡಿದರೆ ಯಾರಿಗೂ ಡಿನೈ ಮಾಡ್ಲಿಕ್ಕೆ ಆಗಲ್ಲ. ನಾವು ಇದನ್ನ ಟೆಂಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾನು ಕೊಡ್ತೀನಿ ನೀನು ಕೊಡಲ್ಲ ಅಂತ ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ನಮಗೆ ಬಲವಂತವಾಗಿ ತಗೊಳ್ಳಕ್ ಹೋದ್ರೆ ಆ ಆಕ್ಟ್ ನೇ ಬಳಸಬೇಕಾಗಿರುತ್ತೆ. ನಮಗೆ ಈಗಾಗಲೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ 4 ತಾಲೂಕಿಗೂ ಬರ ಡಿಕ್ಲೇರ್ ಆಗಿರುವುದರಿಂದ ಡಿಸಿ ಕಡೆಯಿಂದ ನಮಗೆ ಎಷ್ಟು ಟ್ಯಾಂಕರ್ಸ್ ಬೇಕು ಅಷ್ಟು ಟ್ಯಾಂಕರ್ಸ್ ಕಮಾಂಡಿಯರ್ ಮಾಡ್ತೀವಿ. ಆ ಕಮಾಂಡಿಯರ್ ಮಾಡುವಾಗ ಏನ್ ರೇಟ್ ಡಿಸಿ ಫಿಕ್ಸ್ ಮಾಡ್ತಾರೆ ಆ ರೇಟ್ ನಾವು ಅವ್ರಿಗೆ ಕೊಡ್ಬಿಡ್ತೀವಿ. ದಟ್ ಇಸ್ ಟ್ಯಾಂಕರ್ ಪಡೆಯಲಕ್ಕೆ ಮತ್ತು ಒಬ್ಬಗೆ ಬೇಕಾದ ಡ್ರೈವರ್ ಇರ್ತಾರೆ ಅದು ಪಡೆಯಲಕ್ಕೆ. ಅದಕ್ಕೆ BWSSB ಅವರು ಎಲ್ಲಿ ನಮ್ಮ ನೆಟ್ವರ್ಕ್ ಚೆನ್ನಾಗಿಲ್ಲ ಅದರಿಂದ ತೊಂದರೆ ಉಂಟಾಗ್ತಾ ಇರುವುದು ಮತ್ತು ನೀರು ಹೇಗೆ ಅವರಿಗೆ ಕಾವೇರಿ ವಾಟರ್ ನಲ್ಲಿ ಏನು ಕೊರತೆ ಉಂಟಾಗಿಲ್ಲ. 1450 ಬರ್ತಾ ಇತ್ತು, 1450 ಬರ್ತಾ ಇದೆ, ಅವರು 1472 ಕೊಡ್ತಾ ಇದ್ದಾರೆ. ಆದ್ರೂ ಸಹ ಕೆಲವು ಪ್ರೈವೇಟ್ ಫೆಲೋಸ್ ಏನ್ ಮಾಡ್ತಾ ಇದ್ದಾರೆ, ಅವರು ಪ್ರೈವೇಟ್ ಬೋರ್ ಮೇಲೆ ನಂಬಿರುವುದರಿಂದ BWSSB ವಾಟರ್ ಕಡಿಮೆ ಪ್ರಮಾಣಕ್ಕೆ ಬಳಸ್ತಾ ಇದ್ರು. ಈಗ ಅವ್ರದ್ದು ಬಳಕೆ ಜಾಸ್ತಿ ಆಗ್ತಾ ಇದೆ. ಅವ್ರದ್ದು ಕೇಳುಗಳ ಮಟ್ಟಕ್ಕೆ ಬಂದಾಗ ಕೆಲವು ಫೇಲ್ ಆಗಿರ್ಬೋದು. ಅವ್ರಿಗೆ ಈ ಏನಿದೆ ಅವ್ರ ಬೇಡಿಕೆ ಜಾಸ್ತಿ ಆಗಿರುವುದರಿಂದ ಕೊರತೆ ಕಂಡು ಬರ್ತಾ ಇದೆ. ಗೊತ್ತಾಯ್ತಾ? ಹೀಗಾಗಿ ನಾವು ಆ ಕೊರತೆ ನೀಗಿಸಲಿಕ್ಕೆ ಏನ್ ಮಾಡ್ತಾ ಇದೀವಿ, ಕೋರ್ ಏರಿಯಾ ಮತ್ತು CMC TMC ಅಲ್ಲಿ ಅವ್ರದ್ದು ಚೆನ್ನಾಗಿ ವ್ಯವಸ್ಥೆ ಇದ್ರೂ ಸಹ ಈ ಎಲ್ಲ ಬೋರ್ ನಲ್ಲಿ ಕಡಿಮೆ ಆಗ್ತಿರುವುದರಿಂದ ನಿಮ್ಮ ಮನೆಯಲ್ಲಿ ಬೋರ್ ಇತ್ತು ಅಲ್ಲಿ ಬಹಳ ಕಡಿಮೆ ಈಳಾಗಿದೆ. ನೀವು ಜಾಸ್ತಿ BWSSB ವಾಟರ್ ಮೇಲೆ ಈಗ ಹೋಗ್ತಾ ಇದ್ದೀರಿ. ನಮಗೆ ಏನೊಂದು ಸಪ್ಲೈ ಆಗ್ತಾ ಇತ್ತು, ನಡೀತಾ ಇತ್ತು. ಈಗ ಈ ವಾಟರ್ ಕಡಿಮೆ ಆಗಿರುವುದರಿಂದ, ಬೋರ್ ವಾಟರ್ ಕಡಿಮೆ ಆಗಿರುವುದರಿಂದ ಜಾಸ್ತಿ ಸಪ್ಲೈ ಮಾಡ್ಲಿಕ್ಕೆ ಅವಶ್ಯಕತೆ ಇದೆ. ಹೀಗಾಗಿ ನಾವೇನ್ ಮಾಡ್ತೀವಿ, ನಮಗೆ ಆ ಪ್ರಕಾರ ಸಿಸ್ಟಮ್ ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ಬಡವರು ಇದ್ದಾರೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಫ್ರೀಯಾಗಿ ವಾಟರ್ ಟ್ಯಾಂಕರ್ಸ್ ಮುಖಾಂತರ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಮತಾ, ಇಲ್ಲಿ ಬಿಬಿಎಂಪಿ ಆಯುಕ್ತರ ಮಾತನ್ನ ಕೇಳ್ತಾ ಇದ್ರೆ ಖಾಸಗಿಯವರು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ, ನಾವು ನಿಮಗೆ ಫ್ರೀಯಾಗಿ ಕೊಡ್ತೀವಿ, ಬಡವರಿಗೆ ಫ್ರೀಯಾಗಿ ನೀರನ್ನ ಕೊಡ್ತೀವಿ, ಆ ಮೂಲಕ ನೀರಿನ ಸಮಸ್ಯೆಯನ್ನ ದೂರ ಮಾಡ್ತೀವಿ ಅಂತ. ಹಾಗಾದ್ರೆ ಖಾಸಗಿ ಅವರು ಏನು ಮಾಫಿಯಾ ಮಾಡ್ತಾ ಇದ್ದಾರೆ, ಟ್ಯಾಂಕರ್ ಮಾಫಿಯಾ, ಅದಕ್ಕೆ ಹಾಗಾದ್ರೆ ಕಡಿವಾಣ ಇಲ್ಲ ಅಂತ ನೇರವಾಗಿ ಒಪ್ಕೊಂಡಂಗಾಯ್ತಲ್ವಾ? ಪ್ರಗತಿ, ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ನಡೆದಿರಬೇಕಾಗಿದ್ದೆ ಏನು ಅಂತಂದ್ರೆ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಬೇಕು, ಬ್ರೇಕ್ ಹಾಕಬೇಕು ಅನ್ನುವಂಥದ್ದೇ ಚರ್ಚೆ ಆಗುತ್ತೆ. ಅದಕ್ಕೆ ಏನೋ ಒಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ನಿಜಕ್ಕೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಯಾಕಂತಂದ್ರೆ ಕಮಿಷನರ್ ಹೇಳಿರುವಂತಹ ಪ್ರಕಾರ ನೀವು ಕೂಡ ಕೇಳಿಸ್ಕೊಂಡ್ರಿ. ಅದನ್ನ ಯಾವ ರೀತಿ ಅವರು ಹೇಳ್ತಾರೆ ಅಂತಂದ್ರೆ ಅವ್ರ ಪಾಡಿಗೆ ಬಿಸ್ನೆಸ್ ಅನ್ನ ಮಾಡ್ಕೊಳ್ಳಿ, ನಾವು ಅದ್ರ ಜೊತೆಗೆ ಇನ್ನೊಂದಷ್ಟು ಬಿಸ್ನೆಸ್ ಅನ್ನ ಕೊಡ್ತೀವಿ ಅವರಿಗೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಇದನ್ನ ಸ್ಪಷ್ಟ ಕೂಡ ಪಡಿಸಿದ್ರು ಅವರು. ಯಾವುದೇ ಕಾರಣಕ್ಕೂ ಕೂಡ ಏನು ಟ್ಯಾಂಕರ್ ದಂಧೆ ಏನಿದೆ, ಮಾಫಿಯಾ ಏನಿದೆ, ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಡಿವಾಣ ಹಾಕೋದಿಲ್ಲ ಮತ್ತು ದರವನ್ನ ಫಿಕ್ಸ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ತಿಳಿಸಿದ್ರು. ಅದರ ಜೊತೆಗೆ ಏನು ಎಲ್ಲೆಲ್ಲಿ ಟ್ಯಾಂಕರ್ ಮಾಫಿಯಾ ಎಲ್ಲೆಲ್ಲಿ ಏನು ನೀರಿನ ಅಭಾವ ಕಾಣಿಸ್ತಾ ಇದೆ ಅಂತಹ ಏರಿಯಾಗಳನ್ನ ನಾವು ಇವಾಗಲೇ ಅಂದ್ರೆ ಜಲಮಂಡಳಿ ಇದಕ್ಕಿಂತ ಮುಂಚೆಯೂ ಕೂಡ ಹೇಳಿತ್ತು, ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಂತಹ ಏರಿಯಾಗಳನ್ನ ನಾವು ಸರ್ವೆ ಮಾಡಿದೀವಿ, ಅದು ಎಲ್ಲವೂ ಕೂಡ ನಮ್ಗೆ ಗೊತ್ತಿದೆ ಅಂತ ಹೇಳಿ ಅಂತಹ ಜಾಗಗಳನ್ನ ನಾವು ನೋಡಿಕೊಂಡು ಅಲ್ಲಿಗೆ ಏನು 200 ಟ್ಯಾಂಕರ್ಗಳ ಮೂಲಕ ಉಚಿತವಾಗಿ ನೀರನ್ನ ಕೊಡ್ತೀವಿ ಅಂತ. ಹಾಗಾದ್ರೆ ಇಲ್ಲಿ ಟ್ಯಾಂಕರ್ಗಳಿಗೆ ಒಂದಷ್ಟು ಬಿಸ್ನೆಸ್ ಅನ್ನ ಕೊಡೋ ರೀತಿಯಲ್ಲಿ ಕೊಡ್ತಾ ಇದೆ ಬಿಬಿಎಂಪಿ. ಅಂದ್ರೆ ಅವ್ರಿಗೆ ಏನು ಫ್ಯೂಯಲ್ ಕೊಡುವಂತದ್ದು, ಅದ್ರ ಜೊತೆಗೆ ನೀರು ಕೂಡ ಇವರೇ ಕೊಡುವಂತದ್ದು, ಅದರ ಜೊತೆಗೆ ಏನು ಚಾಲಕ ಏನಿದ್ದಾನೆ ಅವನಿಗೆ ದುಡ್ಡನ್ನ ಕೊಡುವಂತ
ಹೇಳುವಂಥದ್ದು. ಈ ಮೂಲಕ ಒಂದು ಬಿಸ್ನೆಸ್ ಅನ್ನೇ ಅವರಿಗೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಏನು ಟ್ಯಾಂಕರ್ ದಂಧೆಗೆ ಇಲ್ಲಿ ಎಲ್ಲೂ ಕೂಡ ಕಡಿವಾಣ ಬಿದ್ದಿಲ್ಲ. ಜಲಮಂಡಳಿ ಅಧ್ಯಕ್ಷರು ಕೂಡ ಹೇಳುವಂತಹ ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ ಇವತ್ತಿನ ಚರ್ಚೆಯಲ್ಲಿ ಇದು ಅಂದ್ರೆ ಟ್ಯಾಂಕರ್ ದಂಧೆ ಏನಿತ್ತು, ಮಾಫಿಯಾ ಏನಿತ್ತು, ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಚರ್ಚೆ ನಡೆದಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಈ ದಂಧೆ ಮುಂದುವರಿತಾನೆ ಇರುತ್ತೆ. ಎಲ್ಲೆಲ್ಲಿ ಜನರ ಸಮಸ್ಯೆ ಇದೆ ಆ ಸಮಸ್ಯೆ ಅಂದ್ರೆ ಇಲ್ಲಿ ನಾವು ನೋಡಬಹುದು ಕೇವಲ ಬಡ ಜನರಿಗೆ ಮಾತ್ರ ಅಲ್ಲ, ಕೆಲವೊಂದು ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಶ್ರೀಮಂತರಿಗೂ ಕೂಡ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಅಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಇವರು ನೀರು ಹರಿಸೋದಿಲ್ಲ. ಬಡ ಜನರಿಗೆ ಇಲ್ಲಿ ಸಮಸ್ಯೆ ಇದೆ ಅಂತಹ ಜಾಗಗಳಿಗೆ ಇವರು ನೀರನ್ನ ಕೊಡ್ತಾರೆ. ಅದು ಬಿಟ್ಟು ಬೇರೆ ಎಲ್ಲಿ ಅವರು ದಂಧೆಯನ್ನ ಮಾಡ್ಕೊಂತಾರೆ ಅದು ಎಗ್ಗಿಲ್ಲದೆ ನಡೀತಾನೆ ಇರುತ್ತೆ. ಹಾಗಾದ್ರೆ ಇದಕ್ಕೆ ಯಾವುದೇ ರೀತಿಯ ಕಡಿವಾಣ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿರುವಂತದ್ದು. ಮುಖ್ಯವಾಗಿ ಈ ಬಾರಿ ನೀರಿಗೆ ಕೊರತೆ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ ಅಂತರ್ಜಲ ಕುಸಿದಿರುವಂತದ್ದು, ಏನು ಮಳೆಯ ಅಭಾವ ಇರಬಹುದು, ಹಾಗೇನೆ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿರುವಂತದ್ದು. ಹಾಗಾಗಿ ಇದೆಲ್ಲವನ್ನ ಅಂದ್ರೆ ಎಲ್ಲೆಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದೆ ಅದನ್ನ ರೀಡ್ರಿಲ್ ಮಾಡೋದಕ್ಕೂ ಕೂಡ ಜಲಮಂಡಳಿ ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡಿದೆ. ಜೊತೆಗೆ ಎಲ್ಲೆಲ್ಲಿ ನೀರಿನ ಅಭಾವ ಇದೆ, ಎಲ್ಲೆಲ್ಲಿ ಬೋರ್ವೆಲ್ ಅನ್ನ ಕೊರೆಸಬಹುದು ಅಂತಹ ಜಾಗದಲ್ಲಿ ಬೋರ್ವೆಲ್ ಕೊರೆಸೋದಕ್ಕೂ ಕೂಡ ಈಗಾಗಲೇ 20 ಕೋಟಿ ಬಿಡುಗಡೆ ಮಾಡೋದಕ್ಕೂ ಕೂಡ ಇವತ್ತಿನ ಸಭೆಯಲ್ಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಇದು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ ಅಂದ್ರೆ ಒಂದು ವಾರ್ಡ್ಗೆ ಒಟ್ಟು 4 ವಾರ್ಡ್ ಸೇರಿದಂತೆ 200 ಏನು ಬೋರ್ವೆಲ್ ಅನ್ನ ಕೊರೆಸ್ತಾರೆ. ಆ ಬೋರ್ವೆಲ್ ಕೊರೆಸೋದಕ್ಕೆ 20 ಕೋಟಿ ಕೂಡ ಬಿಡುಗಡೆ ಆಗುತ್ತೆ. ಅದು ಬಿಬಿಎಂಪಿಯಿಂದ ಜಲಮಂಡಳಿಗೆ ಹೋಗುತ್ತೆ. ಹಾಗಾಗಿ ಈ ರೀತಿಯ ಒಂದು ಚರ್ಚೆಗಳು ನಡೆದೂ ಬಿಟ್ರೆ ಉಳಿದಂತಹ ಯಾವುದೇ ರೀತಿ ಅಂದ್ರೆ ಯಾವುದಕ್ಕೆ ಮುಖ್ಯವಾಗಿ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತೋ ಅದು ಇಲ್ಲಿ ನಡೆದಿಲ್ಲ, ಚರ್ಚೆ ಆಗಿಲ್ಲ. ಒಟ್ಟಿನಲ್ಲಿ ಈ ಸಭೆಯಲ್ಲಿ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರ್ನಾಥ್ ಇದ್ರು, ಅದರ ಜೊತೆಗೆ ಸ್ಪೆಷಲ್ ಕಮಿಷನರ್ ಹರೀಶ್ ಅವರಿದ್ರು, ಜಲಮಂಡಳಿ ಅಧ್ಯಕ್ಷರಿದ್ರು, ಬಿಡಿಎ ಅವರಿದ್ರು, ಅದರ ಜೊತೆಗೆ ಬೆಸ್ಕಾಂ ಎಲ್ಲ ಅಧಿಕಾರಿಗಳು ಕೂಡ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ರು. ಜೊತೆಗೆ ಕಾವೇರಿ ನಿಗಮಕ್ಕೂ ಕೂಡ ಪತ್ರ ಬರೆದಿರುವಂತದ್ದನ್ನು ಕೂಡ ಜಲಮಂಡಳಿ ಕೂಡ ಹೇಳಿತ್ತು. ಅದರ ಜೊತೆಗೆ ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು, ದಿನನಿತ್ಯವೂ ಕೂಡ 1450 MLD ನೀರು ಏನು ಬರ್ತಾ ಇತ್ತು ಅದನ್ನು ಕೂಡ ಏರಿಕೆ ಮಾಡಲಾಗಿದೆ. ಅದು ಅಂದ್ರೆ 1472 MLD ಈಗ ನೀರು ಬರ್ತಾ ಇದೆ. ಆದ್ರೂ ಕೂಡ ನೀರಿನ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಜಲಮಂಡಳಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಸೋರಿಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಇಲ್ಲೀಗಲ್ ಏನು ಕನೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ರೆ ಏನು ಸಮಸ್ಯೆಗಳನ್ನ ಪರಿಹರಿಸಬಹುದು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ತಾ ಇದ್ದೀವಿ, ಇನ್ನೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸ್ತೀವಿ ಅನ್ನುವಂಥದ್ದನ್ನು ಜಲಮಂಡಳಿ ಅಧ್ಯಕ್ಷರು ಕೂಡ ಈಗಾಗಲೇ ಹೇಳಿರುವಂತದ್ದು. ಪ್ರಗತಿ ಒಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಏನು ಮುಖ್ಯವಾಗಿ ತೀರ್ಮಾನ ಆಗಬೇಕಾಗಿದ್ದು, ಜನರು ಭಾರಿ ತೊಂದರೆಗೆ ಒಳಗಾಗಿದ್ದು ಎಲ್ಲಿಂದ ಅಂತಂದ್ರೆ ಟ್ಯಾಂಕರ್ ಮಾಫಿಯಾ. ಅವರು ತಮಗೆ ಇಷ್ಟ ಬಂದ ಹಾಗೆ ದುಡ್ಡನ್ನ ಪಡಿತಾ ಇದ್ರು. ಒಂದ್ಸಲ ನೀರ್ ಬೇಕು ಅಂತಂದ್ರೆ ಅವರಿಗೆ 1 ತಿಂಗಳ ಮುಂಚಿತವಾಗಿಯೇ ಬುಕ್ ಮಾಡ್ಕೋಬೇಕಿತ್ತು. ಇದು ಸುವರ್ಣ ನ್ಯೂಸ್ ವರದಿ ಕೂಡ ಮಾಡಿತ್ತು, ನಾವು ಚಿತ್ರಣವನ್ನ ಕಣ್ಣಲ್ಲೇ ನೋಡಿದ್ವಿ. ಆದ್ರೂ ಕೂಡ ಇದು ಅಧಿಕಾರಿಗಳಿಗೆ ಮಾತ್ರ ಗೊತ್ತಿಲ್ಲ. ಅವ್ರ ಪಾಡಿಗೆ ಎಗ್ಗಿಲ್ಲದೆ ಅಂದ್ರೆ ಅವ್ರ ಪಾಡಿಗೆ ಅದು ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೊಳ್ಳಿ, ಆದ್ರೆ ನಾವು ಉಚಿತ ನೀರನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಎಲ್ಲ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಹೇಳಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.